ಇಡೀ ವರ್ಲ್ಡ್ ಅಲ್ಲಿ 3 ಕಂಟ್ರಿಯಲ್ಲಿ ಹಿಂದೂ ಮೆಜಾರಿಟಿ ಇದೆ. ಅದು ಬಂದು ಇಂಡಿಯಾ, ನೇಪಾಲ್, ಆಮೇಲೆ ಆಫ್ರಿಕಾದ ಐಲ್ಯಾಂಡ್ ನೇಷನ್ ಮೊರಿಷಿಯಸ್ ಅಲ್ಲಿ. ಆಫ್ರಿಕಾದ ದೇಶದಲ್ಲಿ ಹಿಂದೂ ಮೆಜಾರಿಟಿನ ಇದನ್ನ ಡಿಕೋಡ್ ಮಾಡಕ್ಕೆ ನಾವು ಟೈಮ್ ಅಲ್ಲಿ ಸ್ವಲ್ಪ ಹಿಂದೆ ಹೋಗ್ಬೇಕು. 1810 ಅಲ್ಲಿ ಮೊರಿಷಿಯಸ್ ಬಂದು ಬ್ರಿಟಿಷ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ಇಲ್ಲಿನ ಸ್ಪೆಷಾಲಿಟಿ ಬಂದು ಶುಗರ್ ಕೇನ್ ಪ್ರೊಡಕ್ಷನ್ ಆಗಿರುತ್ತೆ. 1855 ತನಕ 7% ಶುಗರ್ ಬರೀ ಇದು ಒಂದ್ ಐಲ್ಯಾಂಡ್ ಪ್ರೊಡ್ಯೂಸ್ ಮಾಡೋದು. ಈ ಐಲ್ಯಾಂಡ್ ನ 85% ಅಷ್ಟು ಎಕ್ಸ್ಪೋರ್ಟ್ ಬರೀ ಶುಗರ್ ಆಗಿತ್ತು. ಆದ್ರೆ 1835 ಅಲ್ಲಿ ಬ್ರಿಟಿಷ್ ಅವರು ಸ್ಲೇವರಿನ ಅಬಾಲಿಷ್ ಮಾಡ್ತಾರೆ. ಆದ್ರೆ ಶುಗರ್ ಪ್ಲಾಂಟೇಶನ್ ನ ಪ್ರಾಫಿಟಬಲ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಚೀಪ್ ಲೇಬರ್ ಬೇಕಾಗಿತ್ತು. ಇದಕ್ಕೋಸ್ಕರ ಬ್ರಿಟಿಷ್ ಅವರು ಇಂಡೆಂಜರ್ಡ್ ಲೇಬರ್ ಸಿಸ್ಟಮ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದ್ರ ಪ್ರಕಾರ 5 ವರ್ಷದ ಕಾಂಟ್ರಾಕ್ಟ್ ಮೇಲೆ ಇಂಡಿಯಾದ ಬಿಹಾರ್, ಗುಜರಾತ್, ಮಹಾರಾಷ್ಟ್ರದಿಂದ ಇಂಡಿಯನ್ ವರ್ಕರ್ಸ್ ಬೇಕಾಗಿರುತ್ತೆ ಇವ್ರಿಗೆ. ಆದ್ರೆ ಏನ್ ಬೆಸ್ಟ್ ವರ್ಕಿಂಗ್ ಕಂಡೀಷನ್ ಏನ್ ಇರಲ್ಲ. ಮುಂದೆ ಹೋಗ್ತಾ 1910 ಅಲ್ಲಿ ಈ ಇಂಡೆಂಚರ್ಡ್ ಲೇಬರ್ ಸಿಸ್ಟಮ್ ಬ್ಯಾನ್ ಮಾಡ್ಬಿಡ್ತಾರೆ. ಆದ್ರೆ ಇಷ್ಟರಲ್ಲಿ 5 ಲಕ್ಷ ಇಂಡಿಯನ್ಸ್ ಆಲ್ರೆಡಿ ಆ ಐಲ್ಯಾಂಡ್ ಅಲ್ಲಿ ಇದ್ರು. ಅದರಲ್ಲಿ ಕಾಂಟ್ರಾಕ್ಟ್ ಮುಗ್ದಾದ್ಮೇಲೆ ಬರೀ 1.5 ಲ್ಯಾಕ್ ಅಷ್ಟು ಇಂಡಿಯನ್ಸ್ ಮಾತ್ರ ರಿಟರ್ನ್ ಬರ್ತಾರೆ. ಇದರಿಂದ ಈಗ್ಲೂ ಅಲ್ಲಿ ಹಿಂದೂ ಮೆಜಾರಿಟಿ ಇದೆ.